ನಿಶ್ಚಿತಾರ್ಥಕ್ಕೆ ಸ್ವಲ್ಪ ತಡವಾಗಿ ಬಂದ ಆರವ್ ಅಲ್ಲಿ ನಡೆಯುತ್ತಿದ್ದ ವಿಹಾನ್ನ ಅಬ್ಬರ ಮತ್ತು ಋತ್ವಿಯ ಕಣ್ಣೀರನ್ನು ಕಂಡು ನೊಂದುಕೊಂಡನು. ಋತ್ವಿ ಮನೆಯಿಂದ ಹೊರ ನಡೆಯಲು ಮುಂದಾದಾಗ ಆರವ್ ಅವಳ ದಾರಿಗೆ ಅಡ್ಡವಾಗಿ ನಿಂತನು. ಆರವ್, ಋತ್ವಿ, ದಯವಿಟ್ಟು ನಿಲ್ಲು. ನನ್ನ ತಮ್ಮ ಮಾಡಿರೋ ತಪ್ಪಿಗೆ ಇಡೀ ರಾಯ್ ಕುಟುಂಬದ ಪರವಾಗಿ ನಾನು ಕೈ ಮುಗಿದು ಕ್ಷಮೆ ಕೇಳ್ತೀನಿ. ಇಷ್ಟು ದೊಡ್ಡ ನಿರ್ಧಾರ ತಗೋಬೇಡ. ಋತ್ವಿ ಬೆವರುತ್ತಿದ್ದ ಕಣ್ಣೀರಿನ ನಡುವೆಯೇ ಒಂದು ಕಹಿ ನಗು ಬೀರಿದಳು. ಋತ್ವಿ, ಬೇಡ ಆರವ್ ಸರ್, ನನ್ನ ಹತ್ತಿರ ಬರಬೇಡಿ. ನಿಮ್ಮ ಅಕ್ಕರೆಯ ಮಾತುಗಳನ್ನೇ ನಿಮ್ಮ ತಮ್ಮ ಸಂಬಂಧ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ನಾನು ಇಲ್ಲಿ ನಿಂತರೆ ನಿಮ್ಮ ಪವಿತ್ರವಾದ ವ್ಯಕ್ತಿತ್ವಕ್ಕೂ ಕಳಂಕ ಬರುತ್ತೆ. ಇಷ್ಟು ದಿನ ನನಗೆ ನೀಡಿದ ಗೌರವಕ್ಕೆ ಧನ್ಯವಾದಗಳು. ನನ್ನಿಂದ ನಿಮಗೇನಾದರೂ ತೊಂದರೆಯಾಗಿದ್ದರೆ ಕ್ಷಮಿಸಿ ಎಂದು ಹೇಳಿ ಬಲವಂತವಾಗಿ ತನ್ನ ಕೈ ಬಿಡಿಸಿಕೊಂಡು ಮಳೆಯಲ್ಲಿ ಹೊರ ನಡೆದಳು. ಋತ್ವಿ ಹೋದದ್ದನ್ನೇ ದಿಟ್ಟಿಸಿ ನೋಡುತ್ತಿದ್ದ ಆರವ್ ಸಿಟ್ಟಿನಿಂದ ವಿಹಾನ್ನ ಹತ್ತಿರ ಬಂದು ಎಲ್ಲರ ಸಮ್ಮುಖದಲ್ಲೇ ವಿಹಾನ್ ಕೆನ್ನೆಗೆ ಬಲವಾಗಿ ಬಾರಿಸಿದನು. ಆರವ್, ನಿನಗೆ ನಾಚಿಕೆ ಆಗ್ಬೇಕು ವಿಹಾನ್. ಸೀತೆಯಂತಹ ಪವಿತ್ರ ಹುಡುಗಿಯ ಚಾರಿತ್ರ್ಯದ ಬಗ್ಗೆ ಮಾತನಾಡುತ್ತಿದ್ದೀಯಾ? ನಿನ್ನ ಗತಕಾಲ ಮರೆತು ಹೋಯ್ತಾ? ದಿನಕ್ಕೊಬ್ಬರ ಜೊತೆ ಹಾಸಿಗೆ ಹಂಚಿಕೊಳ್ಳುತ್ತಿದ್ದ ನಿನಗೆ ಮರ್ಯಾದೆ ಬಗ್ಗೆ ಮಾತನಾಡುವ ಹಕ್ಕಿಲ್ಲ. ಕೇವಲ ತಾಳಿ ಕಟ್ಟಿದ್ದೇನೆ ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಎಲ್ಲ ನರಕವನ್ನು ಅವಳು ಸಹಿಸಿಕೊಂಡಿದ್ದಳು. ಅಂತಹ ರತ್ನವನ್ನ ಕಳೆದುಕೊಂಡ ಮೇಲೆ ನಿನ್ನ ಈ ಕೋಟಿ ಹಣ ಆಸ್ತಿ ಎಲ್ಲವೂ ಶೂನ್ಯ ಎಂದು ಗುಡುಗಿ ತನ್ನ ಕೋಣೆಗೆ ಹೊರಟು ಹೋದನು. ಬಂದಿದ್ದ ಅತಿಥಿಗಳೆಲ್ಲರೂ ಅಸಹ್ಯ ಪಟ್ಟುಕೊಂಡು ಅಲ್ಲಿಂದ ಹೊರಟರು. ಶೀಲಾ ತನ್ನ ಪ್ಲಾನ್ ಯಶಸ್ವಿಯಾದ ಖುಷಿಯಲ್ಲಿ ಸುಪ್ರದಾಳಿಗೆ ಕಣ್ಣು ಸನ್ನೆ ಮಾಡಿ ವಿಕೃತವಾಗಿ ನಕ್ಕು ಅಲ್ಲಿಂದ ಜಾರಿಕೊಂಡಳು. ಸುಪ್ರದಾಳಿಗೆ ನಿಶ್ಚಿತಾರ್ಥ ಹಾಳದಕ್ಕಿಂತ ಋತ್ವಿ ಮನೆಯಿಂದ ತೊಲಗಿದ್ದೇ ದೊಡ್ಡ ವಿಜಯವಾಗಿ ಕಂಡಿತು. ಶೈಲಜಾ ಮತ್ತು ರಾಜಶೇಖರ್ ಮಗನ ವರ್ತನೆಗೆ ಮರುಗುತ್ತಾ ಮುಖ ತೋರಿಸಲಾಗದೆ ತಮ್ಮ ಕೋಣೆಗೆ ಸೇರಿಕೊಂಡರು. ಎಲ್ಲರೂ ಬೈದರೂ ವಿಹಾನ್ನ ಅಹಂಕಾರ ಮಾತ್ರ ತಗ್ಗಲಿಲ್ಲ. ನಾನು ಮಾಡಿದ್ದೆ ಸರಿ, ಅವಳು ಮೋಸಗಾರ್ತಿ ಎಂದು ತನ್ನ ಮನಸ್ಸಿಗೆ ತಾನೇ ಸುಳ್ಳು ಹೇಳಿಕೊಳ್ಳುತ್ತಾ ಆ ನೋವನ್ನು ಮರೆಯಲು ಸೀದಾ ತನ್ನ ನೆಚ್ಚಿನ ಬಾರ್ ಕಡೆಗೆ ಗಾಡಿ ಓಡಿಸಿದನು. ಕುಡಿದು ತನ್ನನ್ನು ತಾನು ಮರೆಯಲು ಯತ್ನಿಸಿದನು. ಮತ್ತೊಂದೆಡೆ ಋತ್ವಿಯ ತಂದೆ ರಮೇಶ್ ಅವರ ಆರೋಗ್ಯ ಹದಗೆಟ್ಟಿದ್ದರಿಂದ ಅವಳ ಕುಟುಂಬದವರು ನಿಶ್ಚಿತಾರ್ಥಕ್ಕೆ ಬಂದಿರಲಿಲ್ಲ. ಈಗ ಮಗಳ ಈ ಸ್ಥಿತಿ ಕೇಳಿದರೆ ಆ ಹೆತ್ತ ಕರುಳುಗಳು ಎಷ್ಟು ನೊಂದವು ಎಂಬ ಭಯ ಋತ್ವಿಯನ್ನು ಕಾಡಿತು. ಅವಳು ತನ್ನ ಮನೆಗೆ ಹೋಗದೆ ಯಾವುದೋ ಒಂದು ನಿರ್ಧಾರಕ್ಕೆ ಬಂದು ಬಸ್ ನಿಲ್ದಾಣಕ್ಕೆ ತಲುಪಿದಳು. ಮಳೆಯಲ್ಲಿ ತೊಯ್ದು ಹೋದ ಸೀರೆಯಲ್ಲಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಎದುರಿಗೆ ಬಂದ ಒಂದು ಬಸ್ ಹತ್ತಿದಳು. ಆ ಬಸ್ಸಿನ ಮೇಲೆ ತೆಲಂಗಾಣ ಎಂದು ಬರೆಯಲಾಗಿತ್ತು. ಬೆಂಗಳೂರಿನ ಈ ನರಕದಿಂದ ವಿಹಾನ್ನ ನೆನಪಿನಿಂದ ದೂರ ಹೋಗಬೇಕೆಂಬ ಹಂಬಲದಲ್ಲಿ ಅವಳು ಅಜ್ಞಾತ ಪ್ರಯಾಣಕ್ಕೆ ನಾಂದಿ ಹಾಡಿದಳು. ಬೆಂಗಳೂರಿನ ನೋವನ್ನು ಹೊತ್ತು ಹೈದರಾಬಾದ್ ಬಸ್ ನಿಲ್ದಾಣದಲ್ಲಿ ಇಳಿದ ಋತ್ವಿಗೆ ಪ್ರಪಂಚವೇ ಶೂನ್ಯವಾಗಿತ್ತು. ಕೈಯಲ್ಲಿದ್ದ ಹಣ ಬಹಳ ಕಡಿಮೆ, ಮೊಬೈಲ್ ಇಲ್ಲ, ಜೊತೆಗೆ ಭಾಷೆಯ ಸಮಸ್ಯೆ. ಮಳೆಯಲ್ಲಿ ನೆನೆದು ಜ್ವರದಿಂದ ನಡುಗುತ್ತಿದ್ದ ಅವಳು ದಾರಿ ಕಾಣದೆ ನಿಲ್ದಾಣದ ಒಂದು ಮೂಲೆಯಲ್ಲಿ ಕುಸಿದು ಬಿದ್ದಳು. ಪ್ರಜ್ಞೆ ತಪ್ಪಿದ ಋತ್ವಿಯನ್ನು ಕಂಡ ಒಬ್ಬ ವೃದ್ಧೆ ದೇವಮ್ಮ ಅವಳನ್ನು ತನ್ನ ಪುಟ್ಟ ಮನೆಗೆ ಕರೆದೊಯ್ದರು. ದೇವಮ್ಮ ಹೈದರಾಬಾದ್ನ ಒಂದು ದೊಡ್ಡ ಅನಾಥಾಶ್ರಮದಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದರು. ಋತ್ವಿ ಕಣ್ಣು ಬಿಟ್ಟಾಗ ದೇವಮ್ಮ ಅವಳಿಗೆ ಗಂಜಿ ಕುಡಿಸಿ ಮಗಳಂತೆ ಉಪಚರಿಸಿದರು. ಋತ್ವಿಯ ಕಣ್ಣೀರು ಮತ್ತು ಅವಳ ಸ್ಥಿತಿ ಕಂಡ ದೇವಮ್ಮನಿಗೆ ಅವಳು ಸಂಕಷ್ಟದಲ್ಲಿದ್ದಾಳೆ ಎಂದು ಅರ್ಥವಾಯಿತು. ದೇವಮ್ಮ, ತಾಯಿ, ನೀನು ಯಾರು, ಎಲ್ಲಿಂದ ಬಂದೆ ಅಂತ ಕೇಳಲ್ಲ. ಆದರೆ ನಿನ್ನ ಕಣ್ಣಲ್ಲಿರೋ ನೋವು ಹೇಳುತ್ತೆ ನೀನು ದೊಡ್ಡ ಮೋಸಕ್ಕೆ ಒಳಗಾಗಿದ್ದೀಯಾ ಅಂತ. ಧೈರ್ಯವಾಗಿರು, ನನ್ನ ಜೊತೆ ಅನಾಥಾಶ್ರಮಕ್ಕೆ ಬಾ. ಅಲ್ಲಿ ಕೆಲಸವೂ ಸಿಗುತ್ತೆ, ನೆಮ್ಮದಿಯೂ ಸಿಗುತ್ತೆ. ಋತ್ವಿ ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಪಾಠ ಮಾಡುವ ಮತ್ತು ಆಡಳಿತ ನೋಡಿಕೊಳ್ಳುವ ಕೆಲಸಕ್ಕೆ ಸೇರಿಕೊಂಡಳು. ತನ್ನ ಹಳೆಯ ಗುರುತನ್ನು ಮರೆಮಾಚಲು ಅವಳು ತನ್ನ ಹೆಸರನ್ನು ರಶ್ಮಿ ಎಂದು ಬದಲಿಸಿಕೊಂಡಳು. ಅಲ್ಲಿನ ಪುಟ್ಟ ಮಕ್ಕಳ ಮುಗ್ಧತೆ ಅವಳ ಗಾಯಗೊಂಡ ಮನಸ್ಸಿಗೆ ಮದ್ದಾಯಿತು. ಮಕ್ಕಳು ಅವಳನ್ನು ರಶ್ಮಿ ಅಕ್ಕ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಋತ್ವಿಯ ಪ್ರತಿಭೆ ಮತ್ತು ಶ್ರಮವನ್ನು ಕಂಡ ಅನಾಥಾಶ್ರಮದ ಟ್ರಸ್ಟಿಗಳು ಅವಳಿಗೆ ಹೈದರಾಬಾದ್ನ ಒಂದು ಪ್ರಸಿದ್ಧ IT ಕಂಪನಿಯಲ್ಲಿ ಕೆಲಸ ಸಿಗುವಂತೆ ಮಾಡಿದರು. ಋತ್ವಿ ಈಗ ಆರ್ಥಿಕವಾಗಿ ಸ್ವತಂತ್ರಳಾದಳು. ಆದರೆ ಪ್ರತಿ ರಾತ್ರಿ ಅವಳಿಗೆ ವಿಹಾನ್ ಮಾಡಿದ ಅವಮಾನ ಮತ್ತು ಅವನು ಕೊಟ್ಟ ಆ ಕೈಯಾದ ಮುತ್ತುಗಳು ನೆನಪಾಗಿ ಮರುಗಿ ಹೋಗಿದ್ದಳು. ಈ ಕಡೆ ಬೆಂಗಳೂರಿನಲ್ಲಿ ಋತ್ವಿ ಹೋಗಿ 3 ತಿಂಗಳು ಕಳೆದಿತ್ತು. ವಿಹಾನ್ ಮೊದಲಿಗಿಂತ ಹೆಚ್ಚು ಕುಡಿಯಲು ಶುರು ಮಾಡಿದ್ದ. ಶೀಲಾ ತನ್ನ ಸಂಚು ಯಶಸ್ವಿಯಾಯಿತೆಂದು ವಿಹಾನ್ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದಳು. ಆದರೆ ವಿಹಾನ್ಗೆ ಈಗ ಋತ್ವಿಯ ಮೌನ ಕಿರುಚಾಟದಂತೆ ಕೇಳಿಸುತ್ತಿತ್ತು. ಅವಳು ಇಲ್ಲದ ಆಫೀಸ್ ಮತ್ತು ಆ ರೂಮ್ ಅವನನ್ನು ಅತಿಯಾಗಿ ಕಾಡುತ್ತಿತ್ತು. ಕೆಲಸದ ಕಡೆ ಗಮನ ಕೊಡದೆ ಬಿಟ್ಟು ಬಿಟ್ಟಿದ್ದ. ಋತ್ವಿ ಮನೆಯಿಂದ ಕಾಣೆಯಾದ ಸುದ್ದಿ ಕೇಳಿದಾಗಿಂದ ರಮೇಶ್ ಮತ್ತು ಪದ್ಮಜಾ ಅವರಿಗೆ ತುತ್ತು ಅನ್ನವೂ ಸೇರುತ್ತಿರಲಿಲ್ಲ. ರಮೇಶ್ ಅವರ ಆರೋಗ್ಯ ಮೊದಲೇ ಹದಗೆಟ್ಟಿತ್ತು.
ಈಗ ಮಗಳ ಚಿಂತೆ ಅವರನ್ನು ಇನ್ನೂ ಕುಗ್ಗಿಸಿತು. ಆದರೂ ಪದ್ಮಜ ಅವರು ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದರು. ಪದ್ಮಜ, ನೋಡಿ, ನನ್ನ ಮಗಳು ಹೇಡಿಯಲ್ಲ, ಅವಳು ಧೈರ್ಯವಂತೆ. ಅವಳು ನಮ್ಮನ್ನು ನೋಡಲು ಒಂದು ದಿನ ಬಂದೇ ಬರ್ತಾಳೆ ಎಂಬ ನಂಬಿಕೆ ನನಗಿದೆ. ಹೀಗೆ ಒಬ್ಬರಿಗೊಬ್ಬರು ಸಾಂತ್ವನ ಹೇಳುತ್ತಾ ಆ ಹಣ್ಣಾದ ದಂಪತಿಗಳು ಪ್ರತಿದಿನ ಬಾಗಿಲ ಕಡೆಗೆ ಮಗಳು ಬರುತ್ತಾಳೆ ಎಂದು ದಾರಿ ಕಾಯುತ್ತಿದ್ದರು. ಸೆಕೆಂಡ್ PUCನಲ್ಲಿ ಸ್ಟೇಟ್ ಲೆವೆಲ್ ರ್ಯಾಂಕ್ ಪಡೆದಿದ್ದ ನಕುಲ್ಗೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟು ಸಿಕ್ಕಿತ್ತು. ಆದರೆ ಅಕ್ಕನ ಅಗಲಿಕೆ ಮತ್ತು ಮನೆಯ ಪರಿಸ್ಥಿತಿಯನ್ನು ಕಂಡು ಅವನು ತನ್ನ ದೊಡ್ಡ ಕನಸನ್ನು ಬಲಿಕೊಟ್ಟನು. ನಾನು ಇಂಜಿನಿಯರಿಂಗ್ ಓದಲು ಆದರೆ ಮನೆಯ ಖರ್ಚು ಯಾರು ನೋಡ್ತಾರೆ? ಅಕ್ಕ ಎಲ್ಲಿದ್ದರೂ ನಾನು ಚೆನ್ನಾಗಿ ಓದಬೇಕು ಅಂತ ಬಯಸ್ತಾಳೆ ಎಂದು ನಿರ್ಧರಿಸಿ ಅವನು ಸರಳವಾದ BCom ಪದವಿಗೆ ಸೇರಿಕೊಂಡನು. ಅಕ್ಕ ಇಲ್ಲದ ನೋವಿನಲ್ಲೂ ಅವಳ ಹೆಸರನ್ನು ಉಳಿಸಲು ಹಗಲಿರುಳು ಓದುತ್ತಿದ್ದನು. ಹಿಂದೆ ಮಾಡೆಲಿಂಗ್ ಲೋಕದ ಸಣ್ಣ ಪುಟ್ಟ ಸಂಕಷ್ಟಗಳಿಗೆ ಸಿಲುಕಿದ್ದ ಋತ್ವಿ ದಿಯಾಳಿಗೆ ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಿದ್ದಳು. ಆ ಪ್ರೀತಿಯ ನೆನಪು ಈಗ ದಿಯಾಳನ್ನು ಬದಲಿಸಿತ್ತು. ಅವಳು ಈಗ ಹಳೆಯ ಸ್ವಾರ್ಥಿ ದಿಯಾ ಅಲ್ಲ. ಒಂದು ಅಡ್ವರ್ಟೈಸಿಂಗ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ಮನೆಯ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡಳು. ಆದರೆ ಋತ್ವಿಯ ಅಣ್ಣ ರಾಜು ಮಾತ್ರ ತನ್ನ ಸೋಂಬೇರಿತನ ಬಿಟ್ಟಿರಲಿಲ್ಲ. ಮನೆಗೆ ಇಷ್ಟು ದೊಡ್ಡ ಕಷ್ಟ ಬಂದಿದ್ದರೂ ಅವನಿಗೆ ಯಾವುದೇ ಜವಾಬ್ದಾರಿ ಇರಲಿಲ್ಲ. ಅವನಿಗೆ ಕೆಲಸದ ಅವಕಾಶ ಸಿಕ್ಕಿದರೂ ಅಲ್ಲಿಗೆ ಹೋಗದೆ ಊರು ಸುತ್ತುತ್ತಾ ಕಾಲ ಕಳೆಯುತ್ತಿದ್ದನು. ಇತ್ತ ರಾಜುವಿನ ಹೆಂಡತಿ ಕಲ್ಯಾಣಿ ಮಗಳ ಹಠವನ್ನು ಸಾಲದಕ್ಕೆ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಲು ಪರದಾಡುತ್ತಿದ್ದಳು. ಪುಟಾಣಿ ಶಾನ್ವಿಯ ಮುಗ್ಧತೆ ಅವಳಿಗೆ ದೊಡ್ಡ ಸವಾಲಾಗಿತ್ತು. ಶಾನ್ವಿ, ಅಮ್ಮ, ಋತ್ವಿ ಅತ್ತೆ ಯಾಕೆ ಬರ್ತಿಲ್ಲ? ಮಾಮ ಯಾಕೆ ಸದಾ ಕೋಪದಲ್ಲೇ ಇರ್ತಾರೆ? ಅತ್ತೆ ಇಲ್ದಿದ್ರೆ ನಾನು ಊಟ ಮಾಡಲ್ಲ ಎಂದು ಹಠ ಹಿಡಿಯುತ್ತಾಳೆ. ಕಲ್ಯಾಣಿ ಮಗಳಿಗೆ ಏನು ಹೇಳಬೇಕೆಂದು ತಿಳಿಯದೆ ಮೌನವಾಗಿ ಅಳುತ್ತಿದ್ದಳು. ಆ ಪುಟ್ಟ ಮಗುವಿನ ಮನಸ್ಸಿಗೆ ಋತ್ವಿ ಇಲ್ಲದ ಮನೆ ಸ್ಮಶಾನದಂತೆ ಕಾಣುತ್ತಿತ್ತು. ಋತ್ವಿಯ ನೆನಪಾಗಿ ಒಮ್ಮೆ ಕುಡಿದಾಗೆಲ್ಲ ವಿಹಾನ್ ಮನೆಗೆ ಬರುತ್ತಿದ್ದನು. ಶಾನ್ವಿ ಅವನನ್ನು ದ್ವೇಷದಿಂದ ನೋಡುತ್ತಿದ್ದಳು. ಅವಳ ಕಣ್ಣಲ್ಲಿ ನನ್ನ ಅತ್ತೆ ಎಲ್ಲಿ ಎಂಬ ಪ್ರಶ್ನೆ ಇತ್ತು. ಹೈದರಾಬಾದ್ನ ಬ್ಯುಸಿ ರಸ್ತೆಯಲ್ಲಿ ಋತ್ವಿ ಈಗಿನ ರಶ್ಮಿ ಕೆಲಸ ಮುಗಿಸಿ ಮನೆಗೆ ಮರಳುತ್ತಿದ್ದಳು. 3 ತಿಂಗಳ ಅವಧಿಯಲ್ಲಿ ಅವಳು ತೆಲುಗು ಭಾಷೆಯನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಲು ಮತ್ತು ಮಾತನಾಡಲು ಕಲಿತಿದ್ದಳು. ಇದ್ದಕ್ಕಿದ್ದಂತೆ ಒಂದು ಪುಟ್ಟ ಮಗು ಆಟವಾಡುತ್ತಾ ರಸ್ತೆಯ ಮಧ್ಯಕ್ಕೆ ಓಡಿ ಬಂದಿತು. ಎದುರಿಗೆ ವೇಗವಾಗಿ ಬರುತ್ತಿದ್ದ ಕಾರು ಮಗುವಿಗೆ ಡಿಕ್ಕಿ ಹೊಡೆಯುವಷ್ಟರಲ್ಲಿ ಋತ್ವಿ ಮಿಂಚಿನ ವೇಗದಲ್ಲಿ ಓಡಿ ಹೋಗಿ ಮಗುವನ್ನು ತಬ್ಬಿ ರಸ್ತೆಯ ಪಕ್ಕಕ್ಕೆ ಜಿಗಿದಳು. ಸಾವು ಕೂದಲೆಳೆಯ ಅಂತರದಲ್ಲಿ ತಪ್ಪಿ ಹೋಗಿತ್ತು. ಮಗು ಭಯದಿಂದ ತರತರ ನಡುಗುತ್ತಿತ್ತು. ಋತ್ವಿ ಮಗುವನ್ನು ಸಮಾಧಾನಪಡಿಸುತ್ತಾ ತೆಲುಗಿನಲ್ಲಿ ಕೇಳಿದಳು, ಏಮೈಂದಿ ಚಿನ್ನಿ, ಭಯಪಡುಕು, ನಾನೊನ್ನು. ಏನಾಯ್ತು ಪುಟ್ಟ, ಹೆದರ್ಬೇಡ, ನಾನಿದ್ದೇನೆ. ಅಷ್ಟರಲ್ಲಿ ಗಾಬರಿಯಿಂದ ಓಡಿ ಬಂದ ಆ ಮಗುವಿನ ಅಜ್ಜಿ ರಾಜೇಶ್ವರಿ ದೇವಿ ಮಗುವನ್ನು ಅಪ್ಪಿಕೊಂಡು ಕಣ್ಣೀರು ಹಾಕಿದರು. ಮಗು ಚೇತರಿಸಿಕೊಂಡು ಋತ್ವಿಯ ಕೈ ಹಿಡಿದು ತೆಲುಗಿನಲ್ಲಿ ಹೇಳಿತು, ಧನ್ಯವಾದಗಳು ಆಂಟಿ, ನೀನು ಲೇಖಪೋತೆ ನಾನು ಏಂ ಪೋಯಿಂದಾನೋ. ಧನ್ಯವಾದಗಳು ಆಂಟಿ, ನೀನಿಲ್ದಿದ್ರೆ ನಾನೇಗೆ ಹೋಗುತ್ತಿದ್ದೆನೋ ಎಂದು ಹೇಳಿದರು. ರಾಜರಾಜೇಶ್ವರಿ ದೇವಿ ಋತ್ವಿಯನ್ನು ಉದ್ದೇಶಿಸಿ, ನಾನು ಹಣ್ಣುಗಳನ್ನು ತೆಗೆದುಕೊಳ್ಳುತ್ತಿದ್ದೆ, ಕಾರಿನಿಂದ ಇಳಿಯಬೇಡ ಅಂದರೂ ಹಠ ಮಾಡಿ ಓಡಿ ಬಂದು ಬಿಟ್ಟಳು. ನೀನು ಇಂದು ನನ್ನ ವಂಶದ ಕುಡಿಯನ್ನು ಉಳಿಸಿದೆ ತಾಯಿ ಎಂದು ಕೃತಜ್ಞತೆ ಸಲ್ಲಿಸಿದರು. ರಾಜರಾಜೇಶ್ವರಿ ದೇವಿ ಋತ್ವಿಯನ್ನು ತಮ್ಮ ಮನೆಗೆ ಬರಬೇಕೆಂದು ಪಟ್ಟು ಹಿಡಿದರು. ಋತ್ವಿ ಮೊದಲು ನಿರಾಕರಿಸಿದರೂ ಅವರ ಪ್ರೀತಿಯ ಒತ್ತಾಯಕ್ಕೆ ಮಣಿದು ಅವರ ಕಾರಿನಲ್ಲಿ ಮನೆಗೆ ಹೊರಟಳು. ಹೈದರಾಬಾದ್ನ ಹೊರವಲಯದಲ್ಲಿದ್ದ ಆ ಮನೆಯನ್ನು ಕಂಡ ಋತ್ವಿ ಬೆರಗಾಗಿ ಹೋದಳು. ಅದು ಕೇವಲ ಮನೆಯಲ್ಲ, ಒಂದು ಭವ್ಯವಾದ ಅರಮನೆ. ವಿಹಾನ್ನ ಬಂಗಲೆಗಿಂತ 10 ಪಟ್ಟು ಹೆಚ್ಚು ಶ್ರೀಮಂತಿಕೆ ಮತ್ತು ವೈಭವ ಅಲ್ಲಿತ್ತು. ಆ ಮನೆಯ ಹೆಸರು ಅಭಿನಂದನ್ ವಿಲಾಸ. ಮನೆಯೊಳಗೆ ಕಾಲಿಟ್ಟ ಋತ್ವಿಗೆ ರಾಜ ಮರ್ಯಾದೆ ಸಿಕ್ಕಿತು. ರಾಜರಾಜೇಶ್ವರಿ ದೇವಿ ಆ ಮನೆಯ ಒಡತಿ. ಅವರು ಋತ್ವಿಯ ಸರಳತೆ ಮತ್ತು ಧೈರ್ಯವನ್ನು ಕಂಡು ಮನಸೋತರು. ರಾಜರಾಜೇಶ್ವರಿ, ನೋಡು ಮಗಳೇ, ನಮ್ಮ ಬಳಿ ಆಸ್ತಿ ಅಂತಸ್ತು ಎಲ್ಲವೂ ಇದೆ, ಆದರೆ ನಮ್ಮ ಮಗುವನ್ನು ಉಳಿಸಿದ ನಿನ್ನ ಈ ಉಪಕಾರಕ್ಕೆ ನಾನು ಏನು ಕೊಟ್ಟರೂ ಸಾಲದು. ನೀನು ಇನ್ಮೇಲಿಂದ ನಮ್ಮ ಮನೆಯ ಮಗಳಿದ್ದಂತೆ. ಋತ್ವಿ ತನ್ನ ಹಳೆಯ ನೋವುಗಳನ್ನು ಮರೆತು ಆ ಮನೆಯ ಪ್ರೀತಿಯಲ್ಲಿ ಕರಗುತ್ತಿದ್ದಳು. ಆದರೆ ಆ ಮನೆಯ ಯಜಮಾನ ಅಂದರೆ ಆ ಮಗುವಿನ ತಂದೆ ಮತ್ತು ರಾಜರಾಜೇಶ್ವರಿ ದೇವಿಯ ಮಗ ಅಭಿನಂದನ್ ಇನ್ನೂ ಮನೆಗೆ ಬಂದಿರಲಿಲ್ಲ. ಅವನು ಹೈದರಾಬಾದ್ನ ಅತಿ ದೊಡ್ಡ ಉದ್ಯಮಿ ಮತ್ತು ವಿಹಾನ್ ಕಂಪನಿಗೆ ನೇರ ಪೈಪೋಟಿ ನೀಡಬಲ್ಲ ವ್ಯಕ್ತಿ ಎಂಬುದು ಋತ್ವಿಗೆ ಆಗ ತಿಳಿದಿರಲಿಲ್ಲ. ಅಭಿನಂದನ್ ಮನೆಗೆ ಮರಳಿದಾಗ ರಾಜರಾಜೇಶ್ವರಿ ದೇವಿ ನಡೆದ ಘಟನೆಯನ್ನೆಲ್ಲ ವಿವರಿಸಿದರು. ಋತ್ವಿ ಅಂದರೆ ಈಗಿನ ರಶ್ಮಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಪುಟ್ಟ ಚೇತನಳನ್ನು ಕಾಪಾಡಿದ ವಿಷಯ ಕೇಳಿ ಅಭಿನಂದನ್ ಕಣ್ಗಾಲಿಗಳು ತೇವವಾದವು. ಚೇತನ ಕೇವಲ ಅವನ ಅಣ್ಣನ ಮಗಳಲ್ಲ,
ಅವನಿಗವಳು ಮಗಳಿಗಿಂತಲೂ ಹೆಚ್ಚು. 6 ವರ್ಷಗಳ ಹಿಂದೆ ನಡೆದ ಭೀಕರ ಕಾರ್ ಅಪಘಾತದಲ್ಲಿ ಅಭಿನಂದನ್ ತನ್ನ ಅಣ್ಣ ಮತ್ತು ಅತ್ತಿಗೆಯನ್ನು ಕಳೆದುಕೊಂಡಿದ್ದ. ಅಂದಿನಿಂದ ಚೇತನಳನ್ನು ತನ್ನ ಮಗಳಂತೆಯೇ ಸಾಕುತ್ತಿದ್ದ. ಅವಳ ಒಳಿತಿಗಾಗಿ ತನ್ನ 32ನೇ ವಯಸ್ಸಿನಲ್ಲೂ ಮದುವೆಯಾಗದೆ ಅವಳಿಗಾಗಿಯೇ ಬದುಕುತ್ತಿದ್ದನು. ಋತ್ವಿಯನ್ನು ಕಂಡ ಅಭಿನಂದನ್ ಕೃತಜ್ಞತೆಯಿಂದ ಅವಳ ಮುಂದೆ ಕೈ ಮುಗಿದನು. ಈ ಕಾಲದಲ್ಲಿ ಬೇರೆಯವರಿಗಾಗಿ ಇಷ್ಟು ದೊಡ್ಡ ಸಾಹಸ ಮಾಡುವವರು ಸಿಗೋದು ಕಷ್ಟ. ನೀವು ನಮಗೆ ದೊಡ್ಡ ಉಪಕಾರ ಮಾಡಿದ್ದೀರಿ ಎಂದು ಹೇಳಿದನು. ಋತ್ವಿಯ ಸರಳತೆ ಮತ್ತು ಅವಳ ಕಣ್ಣಲ್ಲಿರುವ ಮೌನವಾದ ನೋವು ಅಭಿನಂದನಿಗೆ ಅವಳ ಮೇಲೆ ಅಪಾರ ಗೌರವ ಮೂಡಿಸಿತು. ಅಲ್ಲಿಂದ ಅವರ ಪರಿಚಯ ದಿನ ಕಳೆದಂತೆ ಗಾಢವಾದ ಸ್ನೇಹಕ್ಕೆ ತಿರುಗಿತು. ಚೇತನ್ ಋತ್ವಿಯನ್ನು ಹಚ್ಚಿಕೊಂಡಿದ್ದರಿಂದ ಪ್ರತಿ ಭಾನುವಾರ ಋತ್ವಿ ಅವರ ಮನೆಗೆ ಹೋಗುವುದು ವಾಡಿಕೆಯಾಯಿತು. ಒಂದು ದಿನ ಸಂಜೆ ಮನೆಯ ಸುಂದರವಾದ ಲಾನ್ನಲ್ಲಿ ಋತ್ವಿ ಮತ್ತು ಚೇತನ್ ಆಟವಾಡುತ್ತಿದ್ದರು. ಓಡುತ್ತಿರುವಾಗ ಋತ್ವಿಯ ಕಾಲು ಅಲ್ಲಿದ್ದ ಒಂದು ದೊಡ್ಡ ಗಿಡದ ಕುಂಡಕ್ಕೆ ಸಿಕ್ಕಿ ಹಾಕಿಕೊಂಡಿತು. ಸಮತೋಲನ ತಪ್ಪಿದ ಋತ್ವಿ ಜೋರಾಗಿ ಕೆಳಗೆ ಬೀಳುವಷ್ಟರಲ್ಲಿ ಅಲ್ಲಿಯೇ ಇದ್ದ ಅಭಿನಂದನ್ ಮಿಂಚಿನ ವೇಗದಲ್ಲಿ ಬಂದು ಅವಳನ್ನು ಹಿಡಿದುಕೊಂಡನು. ಅಭಿನಂದನ್ ಋತ್ವಿಯ ಸೊಂಟವನ್ನು ಬಿಗಿಯಾಗಿ ಹಿಡಿದು ಅವಳು ಕೆಳಗೆ ಬೀಳದಂತೆ ಕಾಪಾಡಿದನು. ಋತ್ವಿ ಭಯದಿಂದ ಕಣ್ಣು ಮುಚ್ಚಿಕೊಂಡಿದ್ದಳು. ಅವಳು ಕಣ್ಣು ಬಿಟ್ಟಾಗ ಅಭಿನನ್ನ ಕಣ್ಣುಗಳಲ್ಲಿ ಕೇವಲ ಕಾಳಜಿ ಇತ್ತು. ವಿಹಾನ್ನ ಹೊರಟುತನಕ್ಕೆ ಒದಗಿ ಹೋಗಿದ್ದ ಋತ್ವಿಗೆ ಅಭಿನನ್ನ ಈ ಸ್ಪರ್ಶದಲ್ಲಿ ಒಂದು ರೀತಿಯ ಸುರಕ್ಷತೆ ಭಾವನೆ ಮತ್ತು ಗೌರವದ ಅನುಭವವಾಯಿತು. ಈ ಅಚಾನಕ್ ಆಲಿಂಗನ ಇಬ್ಬರ ಮನಸ್ಸಿನಲ್ಲಿ ಒಂದು ಹೊಸ ಭಾವನೆಯನ್ನು ಮೂಡಿಸಿತು. ಋತ್ವಿ ಉಳಿದುಕೊಂಡಿದ್ದ ಅನಾಥಾಶ್ರಮದಲ್ಲಿ ಇತ್ತೀಚೆಗೆ ಆಶ್ರಯ ಪಡೆಯುವವರ ಸಂಖ್ಯೆ ಹೆಚ್ಚಾಗಿದೆ. ಸ್ಥಳದ ಅಭಾವದಿಂದ ಋತ್ವಿ ಪಡುತ್ತಿದ್ದ ಕಷ್ಟವನ್ನು ಅಭಿನಂದನ್ ಗಮನಿಸಿದ್ದನು. ಅಭಿನಂದನ್, ರಶ್ಮಿ, ಆ ಪುಟ್ಟ ಕೋಣೆಯಲ್ಲಿ ಇಷ್ಟು ಜನರ ಮಧ್ಯೆ ಇರೋದು ನಿನಗೆ ಕಷ್ಟವಾಗ್ತಿದೆ. ನಮ್ಮ ಮನೆ ತುಂಬ ದೊಡ್ಡದಿದೆ. ನೀನು ಅಲ್ಲಿಗೆ ಬಂದು ಯಾಕೆ ಇರಬಾರ್ದು ಎಂದು ಕೇಳಿದನು. ಆದರೆ ಸ್ವಾಭಿಮಾನಿಯಾದ ಋತ್ವಿ, ಬೇಡ ಸರ್, ಇದು ನನ್ನ ಕರ್ತವ್ಯ, ನಾನಿಲ್ಲಿ ಚೆನ್ನಾಗಿದ್ದೀನಿ ಎಂದು ನಯವಾಗಿ ನಿರಾಕರಿಸಿದಳು. ಅಭಿನಂದನ್ ತನ್ನ ತಾಯಿಯ ಬಳಿ ವಿಷಯ ತಿಳಿಸಿದಾಗ ಅವರು ಕೂಡ ಋತ್ವಿಯನ್ನೇ ತಮ್ಮ ಮನೆಗೆ ಕರೆತರಲು ನಿರ್ಧರಿಸಿದರು. ಅವರು ಅನಾಥಾಶ್ರಮಕ್ಕೆ ಬಂದು ಋತ್ವಿಯ ಕೈ ಹಿಡಿದು ಕಣ್ಣೀರು ಹಾಕಿದರು. ಅಜ್ಜಿ, ನೋಡು ಮಗಳೇ, ಆ ಮನೆಯಲ್ಲಿ ನಾನೊಬ್ಬಳೇ ಹೆಂಗಸು. ನನ್ನ ಮಗ ಅಭಿನಂದನ್ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ. ಪುಟ್ಟ ಮಗು ಚೇತನಳಿಗೆ ನಿನ್ನಂತಹ ಒಬ್ಬ ಅಕ್ಕರೆಯ ಆಸರೆ ಬೇಕು. ನೀನು ಬಂದರೆ ನಮಗೂ ಒಂದು ತೋಡು ಸಿಕ್ಕಂತಾಗುತ್ತದೆ. ಇದು ಉಪಕಾರ ಅಲ್ಲ ತಾಯಿ, ನಮಗೋಸ್ಕರ ನೀನು ಬರಬೇಕು ಎಂದು ಭಾವನಾತ್ಮಕವಾಗಿ ಕೇಳಿಕೊಂಡರು. ಅಜ್ಜಿಯ ಪ್ರೀತಿ ಮತ್ತು ಚೇತನಳ ಮುಗ್ಧ ಹಠಕ್ಕೆ ಋತ್ವಿ ಸೋತು ಹೋದಳು. ಆ ಮನೆಯಲ್ಲಿ ಅಜ್ಜಿ, ಅಭಿನಂದನ್ ಮತ್ತು ಚೇತನ ಈ ಮೂವರೇ ಇರುವುದರಿಂದ ತನಗೆ ಯಾವುದೇ ಮುಜುಗರವಾಗುವುದಿಲ್ಲ ಎಂದು ಅವಳಿಗೆ ಅನಿಸಿತ್ತು. ಕೊನೆಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಆ ಭವ್ಯವಾದ ಅಭಿನಂದನ್ ವಿಲಾಸಕ್ಕೆ ಬರಲು ಒಪ್ಪಿಕೊಂಡಳು. ಋತ್ವಿ ಆ ಮನೆಗೆ ಬಂದ ದಿನ ರಾಜರಾಜೇಶ್ವರಿ ದೇವಿ ದೀಪ ಹಚ್ಚಿ ಅವಳನ್ನು ಸ್ವಾಗತಿಸಿದರು. ಅವಳಿಗೆಂದೇ ಒಂದು ಸುಂದರವಾದ ಕೋಣೆಯನ್ನು ಸಿದ್ಧಪಡಿಸಲಾಗಿತ್ತು. ಕೆಲಸದ ನಡುವೆಯೂ ಋತ್ವಿ ಈಗ ಚೇತನಳ ಓದು ಮತ್ತು ಅಜ್ಜಿಯ ಆರೋಗ್ಯದ ಜವಾಬ್ದಾರಿಯನ್ನು ಹೊತ್ತುಕೊಂಡಳು. ಅಭಿನಂದನ ಅವಳ ಶಿಸ್ತು ಮತ್ತು ಕೆಲಸದ ಮೇಲಿರುವ ನಿಷ್ಠೆಯನ್ನು ಕಂಡು ಮನಸ್ಸಾರೆ ಮೆಚ್ಚಿಕೊಂಡನು. ಅವನ ಮನಸ್ಸಿನಲ್ಲಿ ಅವಳ ಬಗ್ಗೆ ಕೇವಲ ಗೌರವವಲ್ಲದೆ ಅರಿಯದ ಪ್ರೀತಿಯು ಚಿಗುರತೊಡಗಿತು. ಋತ್ವಿ ಈಗ ಹಳೆಯದನ್ನೆಲ್ಲ ಮರೆತಿದ್ದಳು. ಹೊಸ ಬಾಳಿನ ಹಾದಿಯಲ್ಲಿ ಇದ್ದಳು. ಅಭಿನಂದನ್ ತನ್ನ ಕಂಪನಿಯಲ್ಲಿ ದೊಡ್ಡ ಪ್ರಾಜೆಕ್ಟ್ ಒಂದನ್ನು ನಿರ್ವಹಿಸಲು ಋತ್ವಿಯ ಸಹಾಯ ಕೇಳಿದನು. ಋತ್ವಿಯ ತೀಕ್ಷ್ಣ ಬುದ್ಧಿಶಕ್ತಿ ಮತ್ತು ಅಚ್ಚುಕಟ್ಟಾದ ಕೆಲಸದ ಶೈಲಿ ಕಂಡು ಅವನು ಬೆರಗಾದನು. ಅವಳನ್ನು ತನ್ನ ಪರ್ಸನಲ್ ಅಸಿಸ್ಟೆಂಟ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ನೇಮಿಸಿಕೊಂಡನು. ಈಗ ಋತ್ವಿ ಕೇವಲ ಮನೆಯ ಮಗಳಲ್ಲ, ಅಭಿನಂದನ್ ಉದ್ಯಮದ ಅವಿಭಾಜ್ಯ ಅಂಗವಾಗಿದ್ದಳು. ಒಂದು ದಿನ ತಡರಾತ್ರಿಯವರೆಗೆ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಮಳೆ ಶುರುವಾಯಿತು. ಅಭಿನಂದನ್ 2 ಕಪ್ ಕಾಫಿ ತಂದು ಋತ್ವಿಯ ಟೇಬಲ್ ಮೇಲೆ ಇಟ್ಟನು. ಅಭಿನಂದನ್, ರಶ್ಮಿ, ನಿನ್ನ ಕಣ್ಣಲ್ಲಿರೋ ಈ ಹಠ ಮತ್ತು ಗೆಲ್ಲಬೇಕು ಅನ್ನೋ ಛಲ ನೋಡಿದರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಿನ್ನ ಹಿಂದೆ ಯಾವುದೋ ದೊಡ್ಡ ನೋವಿನ ಕತೆ ಇದೆ ಅಂತ ಗೊತ್ತು, ಆದರೆ ಅದನ್ನು ಮರೆಸೋಕೆ ನಾನು ಸದಾ ಸಿದ್ಧ. ಋತ್ವಿ ಅವನ ಕಣ್ಣುಗಳಿಂದ ಪ್ರಾಮಾಣಿಕತೆಯನ್ನು ಕಂಡು ಮೌನವಾಗಿ ಕಾಫಿ ಹೀರುತ್ತಾ ಕಿಟಕಿಯ ಹೊರಗೆ ನೋಡುತ್ತಿದ್ದಳು. ವಿಹಾನ್ನ ಹೊರಟುತನಕ್ಕೆ ಹೋಲಿಸಿದರೆ ಅಭಿನಂದನ್ನ ಈ ಸಮಾಧಾನ ಮಾತುಗಳು ಅವಳಿಗೆ ಸಾಂತ್ವನ ನೀಡುತ್ತಿದ್ದವು. ಒಂದು ದೊಡ್ಡ ಮೀಟಿಂಗ್ ಸಮಯದಲ್ಲಿ ಋತ್ವಿ ತನ್ನ ಪ್ರೆಸೆಂಟೇಷನ್ ನೀಡುತ್ತಿದ್ದಳು. ಅವಳ ಮಾತಿನ ಶೈಲಿ ಮತ್ತು ಆತ್ಮವಿಶ್ವಾಸ ಕಂಡು ಅಭಿನಂದನ್ ಕಣ್ಣು ಮಿಟುಕಿಸಿದರೆ ಅವಳನ್ನೇ ನೋಡುತ್ತಿದ್ದನು. ಚೇತನ ಆಗಾಗ ಆಫೀಸ್ಗೆ ಬಂದು ಅವರಿಬ್ಬರ ಮಧ್ಯೆ ಕುಳಿತು, ನೀವಿಬ್ಬರು ಎಷ್ಟು ಚೆನ್ನಾಗಿ ಕಾಣ್ತೀರ ಗೊತ್ತಾ ಎಂದು ಹೇಳಿದಾಗ ಋತ್ವಿ ನಾಚಿಕೆಯಿಂದ ತಲೆ ತಗ್ಗಿಸುತ್ತಿದ್ದಳು. ಅಭಿನಂದನ್ಗೆ ಈಗ ಋತ್ವಿ ಇಲ್ಲದ ಜೀವನವನ್ನು ಊಹಿಸಿಕೊಳ್ಳುವುದು ಕಷ್ಟವಾಗಿತ್ತು. ಈಗ ಋತ್ವಿ ಹಳೆಯ ಅಸಹಾಯಕ ಋತ್ವಿ ಅಲ್ಲ. ಅವಳು ಬೆಲೆ ಬಾಳುವ ಸೀರೆಗಳನ್ನು ಉಟ್ಟು
ಐಷಾರಾಮಿ ಕಾರ್ನಲ್ಲಿ ಓಡಾಡುವ ಹೈದರಾಬಾದ್ನ ಉದ್ಯಮ ಲೋಕವು ಗೌರವಿಸುವ ರಶ್ಮಿ ಅಭಿನಂದನ್ ಆಗಿ ಗುರುತಿಸಿಕೊಂಡಿದ್ದಳು. ಅಭಿನಂದನ್ ಅವಳಿಗೆ ಕೊಟ್ಟ ಗೌರವ ಅವಳನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿತ್ತು. ಒಂದು ದಿನ ಅಭಿನಂದನ್ ತನ್ನ ಚೇಂಬರ್ನೊಳಗೆ ಋತ್ವಿಯನ್ನು ಕರೆದನು. ಅಭಿನಂದನ್, ರಶ್ಮಿ, ಬೆಂಗಳೂರಿನ ಒಂದು ಕಂಪನಿ ನಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡಲು ತುಂಬಾ ಆಸಕ್ತಿ ತೋರಿಸ್ತಿದೆ. ಅವರ ಕಂಪನಿ ಈಗ ಸ್ವಲ್ಪ ನಷ್ಟದಲ್ಲಿದೆ. ಆದರೆ ನಮ್ಮ ಸಹಾಯ ಸಿಕ್ಕರೆ ಅವರು ಚೇತರಿಸಿಕೊಳ್ತಾರೆ. ಆ ಕಂಪನಿಯ ಹೆಸರು ರಾಯ್ ಇಂಡಸ್ಟ್ರೀಸ್. ಈ ಹೆಸರು ಕೇಳಿದ ತಕ್ಷಣ ಋತ್ವಿಯ ಕೈಯಲ್ಲಿದ್ದ ಫೈಲ್ ಕೆಳಗೆ ಬಿದ್ದಿತ್ತು. ವಿಹಾನ್ ರಾಯ್ ಎಂಬ ಹೆಸರು ಅವಳ ಎದೆಯಲ್ಲಿ ನಡುಕ ಹುಟ್ಟಿಸಿತ್ತು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ವೀಕ್ಷಿಸಿದ ನಂತರ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.